ನಮಸ್ಕಾರ. ಏನೇ ಕೆಲಸ ಇದ್ರೂ ನಾಳೆ ಮಾಡೋಣ ಅಂತ ಹೇಳೋ ವ್ಯಕ್ತಿನ ನೀವು? ಹಾಗಾದ್ರೆ ಈ ಕತೆ ನಿಮ್ಗೋಸ್ಕರ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದನ್ನ ಹೇಗಾದ್ರೂ ಮಾಡಿ ಕೊಂಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಅವನ ಹತ್ರ ದುಡ್ಡಿರೋದಿಲ್ಲ. ದುಡ್ಡನ್ನ ಸಂಪಾದನೆ ಮಾಡೋಕೋಸ್ಕರ ಆ ಊರಿನ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕೆಲಸ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ನೀನು ಚಿಕ್ಕ ಹುಡುಗ, ನಿನಗೆ ಏನಕ್ಕೆ ಕೆಲಸ ಬೇಕು ಅಂತ ಕೇಳ್ತಾನೆ. ಆ ಹುಡುಗ ಹೇಳ್ತಾನೆ, ಅಣ್ಣ ನನ್ಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ, ಅದನ್ನ ಹೇಗಾದ್ರೂ ಮಾಡಿ ನಾನು ಕೊಂಡ್ಕೋಬೇಕು, ಅದಕ್ಕೆ ನನಗೆ ದುಡ್ಡು ಬೇಕಾಗಿದೆ, ಕೆಲಸ ಕೊಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸೈಕಲ್ ತಾನೆ, ನಾನ್ ಕೊಡಿಸ್ತೀನಿ, ಆದ್ರೆ ನಾನ್ ಹೇಳುವಂತ ಒಂದು ಕೆಲಸನ ನೀನ್ ಮಾಡ್ಬೇಕು. ತಗೋ ಈ ಪುಸ್ತಕನ ನೀನ್ 10 ದಿನದಲ್ಲಿ ಓದಿ ಆ ಪುಸ್ತಕದಲ್ಲಿ ಏನಿದೆ ಅಂತ ನೀನು ನನಗೆ ಬಂದು ಹೇಳ್ಬೇಕು ಅಂತ ಹೇಳ್ತಾನೆ. ಆ ಹುಡುಗ ತಗೊಂಡು, ಇಷ್ಟ ತಾನೆ ಅಂತ ಹೇಳಿ ಪುಸ್ತಕನ ತಗೊಂಡು ಮನೆಗೆ ಹೋಗ್ತಾನೆ. ಪುಸ್ತಕನ ಒಂದು ಮೂಲೆಯಲ್ಲಿ ಇಟ್ಬಿಡ್ತಾನೆ. ಊಟ ಆದ್ಮೇಲೆ ಆ ಪುಸ್ತಕನ ಓದೋಣ, ನಾಳೆ ಓದೋಣ, ನಾಡಿದ್ದು ಓದೋಣ ಅಂತ ಹೇಳಿ ಮುಂದೂಡ್ತಾನೆ ಬರ್ತಾನೆ. ಆ ಪುಸ್ತಕವನ್ನ ಮುಟ್ಟೋದೇ ಇಲ್ಲ. ಕೊನೆಗೆ 10ನೇ ದಿನ ಬರುತ್ತೆ. ಆಗ ಪುಸ್ತಕ ತೆಗೆದು ನೋಡ್ತಾನೆ, ಅದ್ರಲ್ಲಿ ಏನೂ ಇರೋದಿಲ್ಲ. ಹುಡುಗನ್ಗೆ ಕೋಪ ಬರುತ್ತೆ. ಆ ವ್ಯಕ್ತಿ ಹತ್ರ ಹೋಗ್ತಾನೆ, ಏನಣ್ಣ ನೀವು ನನಗೆ ಖಾಲಿ ಪುಸ್ತಕ ಕೊಟ್ಬಿಟ್ಟು ನನಗೆ ಅವಮಾನ ಮಾಡಿದೀರಾ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಈ ಪುಸ್ತಕದಲ್ಲಿ ಏನಿದೆ ಅಂತ ನೀನು ತೆಗೆದು ನೋಡೋದಕ್ಕೆ ನಿನಗೆ 10 ದಿನ ಆಯ್ತು. ನೀನ್ ಏನಾದ್ರೂ ಜೀವನದಲ್ಲಿ ಹೇಗ್ ಸಾಧಿಸ್ತೀಯಾ?